ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಕ್ಯಾರೆಟಿಂದ ಉಪ್ಪಿನಕಾಯಿ ಹಾಕಿ ತೋರಿಸ್ತೀನಿ, ಬನ್ನಿ. ಮನೇಲಿ ಉಪ್ಪಿನಕಾಯಿ ಇಲ್ಲ ಅಂದರೆ ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಕ್ಯಾರೆಟ್ ಇದ್ದರೆ ಸಾಕು, ಉಪ್ಪಿನಕಾಯಿ ನಾವು ರೆಡಿ ಮಾಡ್ಕೋಬೋದು. ಈ ಕ್ಯಾರೆಟ್ ಉಪ್ಪಿನಕಾಯಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ನಾನು ನೀಟಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೆ. ಈ ಥರ ನಾನು ಸಿಪ್ಪೆ ತೆಗೆದುಬಿಟ್ಟು ನಾನು ನೀಟಾಗಿ ಸಣ್ಣ ಸಣ್ಣದು ಕಟ್ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಈ ಥರ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಬಿಟ್ಟು ನಾವು ಇದನ್ನು ನೀಟಾಗಿ ತಟ್ಟೆಗೆ ತೆಗೆದು ಸ್ವಲ್ಪ ಇದು ತ್ಯಾವ ಇರಬಾರ್ದು ಜಾಸ್ತಿ, ಸ್ವಲ್ಪ ನೀರೆಲ್ಲ ಒಣಗೋವರೆಗೂ ಬಿಟ್ಟು ಇದಕ್ಕೊಂದು ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ತಟ್ಟೆಗೆ ತೆಗೆದಿಟ್ಟು ಒಂದು ಮಸಾಲ ಮಾಡೋದು ತೋರಿಸ್ತೀನಿ, ಬನ್ನಿ. ಬಟ್ಲು ಇಟ್ಕೋಬೇಕು. ಬಟ್ಲು ಇಟ್ಕೊಂಬಿಟ್ಟು ನಾವು ಕ್ಯಾರೆಟ್ ಎಲ್ಲ ತೊಳೆದು ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೆ. ಈ ಥರ ನಾವು ಕ್ಯಾರೆಟು ಇದಕ್ಕೆ ಹಾಕೊಂಡ್ಬಿಟ್ಟು ಇವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಒಂದೂವರೆ ಸ್ಪೂನಷ್ಟು ನಾವು ಸ್ವಲ್ಪ ಖಾರದ ಪುಡಿ ಹಾಕೋಣ. ನೋಡಿ, ಒಂದು ಅರ್ಧ ಹೋಳಷ್ಟು ನಾನು ನಿಂಬೆ ಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದು ಜಾಸ್ತಿ ಆಗುತ್ತೆ, ಸ್ವಲ್ಪ ಒಂದು ಅರ್ಧಕ್ಕಿಂತ ಕಮ್ಮಿ ಹಿಂಡ್ಕೊಳ್ಳೋಣ. ಹಿಂಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಇಟ್ಬಿಟ್ಟು ಇದಕ್ಕೊಂದು ಚಿಕ್ಕದಾಗಿ ಮಸಾಲ ರೆಡಿ ಮಾಡಿಬಿಟ್ಟು ನಾವು ಹಾಕಿ ಕ್ಯಾರೆಟ್ ಉಪ್ಪಿನಕಾಯಿ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಮನೇಲಿ ಉಪ್ಪಿನಕಾಯಿ ಇಲ್ಲ ಅಂದರೆ ಮಕ್ಕಳು ಉಪ್ಪಿನಕಾಯಿ ಅಂತ ಇದ್ದರೆ ಈ ಥರ ಮಾಡಿಕೊಟ್ರೆ ಕ್ಯಾರೆಟ್ ತಿಂದಂಗೂ ಆಗುತ್ತೆ, ಊಟಕ್ಕೆ ನೆನೆಸ್ಕೊಳ್ಳೋಕ್ಕೂ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆಲ್ಲ ಒಳ್ಳೆಯದಿದು. ಅದಕ್ಕೆ ಇವಾಗ ಇದನ್ನು ಈ ಥರ ಇಟ್ಬಿಟ್ಟು ನಾನೊಂದು ಮಸಾಲ ರೆಡಿ ಮಾಡ್ತೀನಿ, ಬನ್ನಿ. ನೋಡಿ, ನಾನು ಒಂದು ಚಿಕ್ಕದು ಪಾನ್ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಸಾಸಿವೆ, 1.5 ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಅರ್ಧ ಸ್ಪೂನ್ ಇದ್ದರೆ ಸಾಕು. ಇವು 3 ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಬಿಸಿ ಮಾಡೋಣ. ಇದು ಬಿಸಿ ಮಾಡಿಬಿಟ್ಟು ಒಂದು ಕುಟಾಣಿ ಒಳಗೆ ಕುಟ್ಬಿಟ್ಟು ಹಾಕಿದ್ರೆ ನೋಡಿ ಸೂಪರಾಗಿರುತ್ತೆ. ಸ್ವಲ್ಪ ಇದನ್ನು ನಾವು ನೋಡಿ ಇದನ್ನು ಈ ಥರ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಒಂದು ಕಲ್ಲಲ್ಲಾಗಲಿ ಇಲ್ಲ ಮಿಕ್ಸಿ ಜಾರಲ್ಲಿ ಆಗೋದು ಜಾಸ್ತಿ ಇರೋಲ್ಲ. ನಾವು ಸ್ವಲ್ಪ ಒಂದು 7-8 ಕ್ಯಾರೆಟಿಂದ ನಾವು ಮಾಡ್ತಾ ಇರೋದು. ಒಂದು ಪುಟಾಣಿ ಒಳಗಾಗಲಿ ಇಲ್ಲ ಕಲ್ಲಲ್ಲಾಗಲಿ ಕುಟ್ಬಿಟ್ಟು ಇದನ್ನು ಪೌಡ್ರ್ ಮಾಡಿ ಹಾಕಿ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕಿದ್ರೆ ಸಾಕು, ಸೂಪರಾಗಿರುತ್ತೆ ಉಪ್ಪಿನಕಾಯಿ. ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ ನಂತರ ನಾನು ಪುಟಾಣಿ ಒಳಗೆ ಬಿಟ್ಟು ಅದಕ್ಕೊಂದು ಮಸಾಲ ಮಾಡಿ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ಸ್ವಲ್ಪ ಕುಟಾಣಿ ಒಳಗೆ ಹಾಕಿಬಿಟ್ಟು ನಾವು ಇದನ್ನು ಸಣ್ಣ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಂಡ್ಬಿಟ್ಟು ನಾವು ಕ್ಯಾರೆಟ್ ಉಪ್ಪಿನಕಾಯಿ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ನಾವು ಕೊಡ್ತೀವಿ. ನೋಡಿ, ನಾನು ಪೌಡ್ರ್ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ ಅಂತ. ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಮೆಂತ್ಯಕಾಳು ಹಾಕಿ, ಜಾಸ್ತಿ ಹಾಕೋಕೆ ಹೋಗಬೇಡಿ. ಈ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ನಾವೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇದ್ರಾಗೊಂದು ಎಣ್ಣೆದು ಒಗ್ಗರಣೆ ಹಾಕೊಳ್ಳೋಣ ಚಿಕ್ಕದಾಗಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ಒಗ್ಗರಣೆ ಹಾಕೋಣ, ಬನ್ನಿ. ನೋಡಿ, 1-2-3 ಸ್ಪೂನಷ್ಟು ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೋಡಿ, 2-3 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. 2 ಒಣಮೆಣ್ಸಿಕಾಯಿ ಹಾಕಿದ್ದೀನಿ. ನೀವು ಹಿಂಗೆ ಇಷ್ಟ ಇದ್ದರೆ ನೀವು ಹಿಂಗೆ ಹಾಕ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ನಾನು ಹಿಂಗೆ ಹಾಕ್ತಾಯಿಲ್ಲ, ನೀವು ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ನೀವು ಕರಿಬೇವು ಸೊಪ್ಪು ಹಾಕೋಬೇಕು, ಇಲ್ಲಾಂದರೆ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ. ಇವಾಗ ನಾವು ಕ್ಯಾರೆಟ್ಗೆ ಉಪ್ಪಿನಕಾಯಿಗೆ ಹಾಕೊಳ್ಳೋಣ, ಬನ್ನಿ. ನೋಡಿ, ಇವಾಗ ಚಿಕ್ಕದಾಗಿ ಹಾಕಿರೋ ಒಗ್ಗರಣೆ ಹಾಕಿಬಿಟ್ಟು ನಾವು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು 5-6 ದಿವಸ ಇಟ್ಕೊಂಡು ನೀವು ತಿನ್ಬೋದು. ಜಾಸ್ತಿ ಹಾಕಿದ್ರಂತರೂ ಒಂದು ಗಾಜಿನ ಬೌಲ್ಗೆ ತೊಗೊಂಡ್ಬಿಟ್ಟು ನೀಟಾಗಿ ಅದಾಗ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಎಷ್ಟು ದಿನ ಬೇಕಾದ್ರೂ ತಿನ್ಬೋದು. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿರುತ್ತೆ. ಬೇಕಾದ್ರೆ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ಲಾಸ್ಟ್ಗೆ ನಾನು 1 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ತೀನಿ. ಬೆಲ್ಲ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು. ಬೆಲ್ಲ, ಹುಳಿ, ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಕ್ಯಾರೆಟ್ ಉಪ್ಪಿನಕಾಯಿ ಈ ಥರ ಮಾಡೋದೊಂದು ನೀವು ಮನೇಲಿ ಒಂದು 4 ಕ್ಯಾರೆಟ್ ಇದ್ದರೆ ಸಾಕು, ತಕ್ಷಣಕ್ಕೆ ಮಾಡ್ಕೊಂಡು ನೀವು ನಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದರೆ ಈ ಥರ ಉಪ್ಪಿನಕಾಯಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ, ಎಷ್ಟು ಚೆನ್ನಾಗಿ ಗಮ್ ಅಂತ ಇದೆ ಅಂತ. ಈ ಥರ ಕ್ಯಾರೆಟ್ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.